ಅವರು ಪಕ್ಷ ಬಿಟ್ಟು ಭಾಳ ಒಂದು ವರ್ಷಕ್ಕೆ ಮೇಲಾಗಿತ್ತು. ಪಕ್ಷದಲ್ಲೇ ಇದ್ದರು, ಆದರೆ ಪಕ್ಷದ ಜೊತೆ ಅವ್ರ ಸಂಬಂಧ ಇರಲಿಲ್ಲ, ಹಳಸೋಗಿತ್ತು. ನಮ್ಮ ಜೊತೆನೇ ಗುಡಿಸ್ಕೊಂಡಿದ್ರು. ಈಗ ಅವ್ರನ್ನ ಪಕ್ಷ ಉಚ್ಚಾಟನೆ ಮಾಡಿದೆ, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅಲ್ಲಿ ಬಿ ಜೆ ಪಿನಲ್ಲಿ ಉಸಿರು ಕಟ್ಟುವಂಥ ವಾತಾವರಣ. ಯಾರೂ ಕೂಡ ಅಲ್ಲಿ ಭಾಳ ದಿನ ಆ ಪಕ್ಷದಲ್ಲಿ ಇರೋಕ್ಕಾಗಲ್ಲ. ಉಸಿರು ಕಟ್ಟುವಂಥ ವಾತಾವರಣ, ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಪಕ್ಷದಲ್ಲಿ. ಸುಮ್ಮನೆ ದೆಹಲಿಯಿಂದ ಹೇಳಿದ್ರೆ ಅದನ್ನು ಕೇಳ್ಕೊಂಡಿರ್ಬೇಕಾಗುತ್ತೆ. ಇದರಿಂದ ಅಲ್ಲಿ ನಾಯಕತ್ವದ ಕೊರತೆ ಇದೆಯಲ್ಲ, ಅದರಿಂದ ಬ್ರಹ್ಮನಿರಸನಾಗಿ ಬಿಟ್ಟಿದ್ದಾರೆ ಅಷ್ಟೇ. ಸೇರ್ಕೊಳ್ತಾರೆ. ನಿನ್ನೆ ಕಮಲ್ ಹಾಸನ್ ತಿರ್ಗಾ ಬಂದಿರಲಿಲ್ಲ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನೀವು ಕನ್ನಡ ಪರ ಸಂಘಟನೆ ಅವಶ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕನ್ನಡ ಭಾಷೆ ತಮಿಳು ಭಾಷೆ ಅಷ್ಟೇ ಹಳೆಯದು. ತಮಿಳಿಂದ ಕನ್ನಡ ಬಂತು ಅಂತೇಳಿ ತಪ್ಪು ಅಲ್ವಾ? ತಮಿಳು ಭಾಷೆ ಯಾವಾಗ ಹುಟ್ಟೋ ಅದೇ ಸಂದರ್ಭದಲ್ಲೇ ಕನ್ನಡ ಕೂಡ ಹುಟ್ಟಿರ್ತಕ್ಕಂಥದ್ದು. ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತ ಅವ್ರು ಹೇಳ್ತಾರಲ್ಲ, ಅದು ತಪ್ಪು, ಸರಿ ಇಲ್ಲ. ಆ ರೀತಿ ಅವ್ರ ಹೇಳಿಕೆಯನ್ನು ವಾಪಸ್ ತಗೋಬೇಕು. ಈಗ ಒಂದು ಬಿಸ್ನೆಸ್ ಥರನೇ ನೋಡಬೇಕು ಅಲ್ವಾ? ಅವರು ಈಗ ಸೋಪ್ ಫ್ಯಾಕ್ಟ್ರಿ 5,000 ಕೋಟಿ ಟರ್ನ್ ಓವರ್ ಮಾಡಿದ್ದಾರೆ. ಸಹಜವಾಗಿ ರಾಯಭಾರಿಗಳನ್ನು ಯಾರು ಹೆಚ್ಚು ಫಾಲೋವರ್ಸ್ ಇರ್ತಾರೆ ಅಂಥವನ್ನ ಎಲ್ಲರೂ ಮಾಡ್ಕೊಳ್ತಾರೆ. ಈ ಅಮಿತಾಬ್ ಬಚ್ಚನ್ ಅವ್ರನ್ನೆಲ್ಲ ಯಾಕೆ ಹುಡುಕಿ ಹಾಕ್ಕೊಳ್ತಾರೆ ಅಲ್ವಾ? ಈಗ ಇನ್ನು ಕನ್ನಡದಲ್ಲಿ ಈಗಾಗಲೇ ಬೇರೆ ಬೇರೆ ಭಾಷೆಯವರು ರಾಯಭಾರಿಗಳಾಗಿ ಇಲ್ವಾ, ಇಲ್ಲಿ ಇದರ ಇಲ್ವೋ? ಅದು ವ್ಯಾಪಾರ ದೃಷ್ಟಿಯಿಂದ ಆ ರೀತಿ ಮಾಡಿದ್ದಾರೆ ಅಷ್ಟೇ. ಕೇಳಿದ್ರಂತಲ್ಲ, ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಒಂದು 5-6 ಜನ ಕೇಳಿದ್ರಂತೆ. ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಸಮಯ ಇಲ್ಲ ಅಂಥೇಳಿ ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನು ಒಬ್ಬರೇ ಇರಬೇಕಂತೇನಿಲ್ಲ, ಇನ್ನೂ ಒಬ್ಬರನ್ನ ಹಾಕ್ಕೊಬೋದು ಬಿಡಿ ರಾಯಭಾರಿಯಾಗಿ. ಕನ್ನಡದವ್ರನ್ನೇ ಹಾಕ್ಕೊಂಡ್ರೆ ಆಯಿತು.